ಮೆಟ್ರೋ, ಟ್ರಾಮ್ ಹಾಗೇನೆ ಬಸ್ಸಲ್ಲಿ ಯೂಸ್ ಮಾಡ್ಬೋದು. ಹೋಗೋಣ. ಮರೀನಾ ವಾಕ್ ಹತ್ರ ಬಂದ್ವಿ. ವಾಕ್ ಮಾಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ಪ್ಲೇಸ್. ಈ ಒಂದು ಸ್ಕೂಟರ್ ಇದ್ರೆ ನಮಗೆ ಕೆಲವೊಂದು ಕಡೆ ವಾಕಿಂಗ್ ಮಾಡೋ ಬದಲು ಹೆಲ್ಪ್ ಆಗುತ್ತೆ ಓಡಾಡೋದಕ್ಕೆ. ನೋಡಿ ಶಂಕರ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ವೆಲ್ಕಮ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ? ಹಾಗೆ ನಾವು ಇವಾಗ ಏನ್ ಸ್ಟೇ ಮಾಡಿದೀವಲ್ಲ ಈ ಹೋಟೆಲ್ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಲ್ಲ, ಅವೈಲೇಬಲ್ ಇರಲ್ಲ. ಸೊ ನಾವು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ, ಅಥವಾ ಕಿಚನ್ ಇರೋದ್ರಿಂದ ಇಲ್ಲೇ ಪ್ರಿಪೇರ್ ಮಾಡ್ಕೊಬಹುದು, ಅಥವಾ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬಹುದು. ಸೊ ಈ ತರ ಫೆಸಿಲಿಟೀಸ್ ಇದೆ. ಸೊ ಹಾಗಾಗ್ಬಿಟ್ಟು ನಾವು ಬ್ರೇಕ್ಫಾಸ್ಟಿಗೆ ಕೂಡ ಹೊರಗಡೆ ಹೋಗಿದ್ವಿ. ಅಂಡ್ ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗ್ಬೇಕಾದ್ರೆ ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಯಾವ್ದು ಯೂಸ್ ಮಾಡಿದ್ವಿ ಅನ್ನೋದನ್ನ ನಿಮಗೆ ಇವಾಗ ತೋರಿಸ್ತೀನಿ. ನಾವು ನೋಲ್ ಕಾರ್ಡನ್ನು ಪರ್ಚೇಸ್ ಮಾಡಿದ್ವಿ. ಇದನ್ನು ನಾವು ಮೆಟ್ರೋ ಸ್ಟೇಷನಲ್ಲಿ ತೊಗೊಂಡಿದ್ದು. ಈ ಒಂದು ಕಾರ್ಡನ್ನು ನಾವು ಮೆಟ್ರೋ, ಟ್ರಾಮ್ ಹಾಗೆಯೇ ಬಸ್ಸಲ್ಲಿ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಈ ಒಂದು ಕಾರ್ಡನ್ನು ಹೇಗೆ ರೀಚಾರ್ಜ್ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತೀನಿ. ನಾವು ಟ್ರಾಮ್ ಹತ್ತಕ್ಕೆ ಅಂತ ಸ್ಟೇಷನಿಗೆ ಬಂದ್ವಲ್ಲ, ಅಲ್ಲಿ ಒಂದು ಕಾರ್ಡನ್ನು ರೀಚಾರ್ಜ್ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಈ ಥರ ಕಾರ್ಡನ್ನು ಮಿಷಿನ್ಗೆ ಇಟ್ಬಿಟ್ಟು ನಾವು ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾವು ಎಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊತೀವೋ ಅಷ್ಟು ಕ್ಯಾಶನ್ನು ಈ ಒಂದು ಮಿಷಿನ್ಗೆ ಹಾಕಬೇಕಾಗುತ್ತೆ. ಈ ಒಂದು ಮಿಷಿನಲ್ಲಿ ಕ್ಯಾಶ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು, ಕಾರ್ಡನ್ನು ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಆಲ್ಮೋಸ್ಟು ಟ್ರಾಮ್ ಸ್ಟೇಷನಲ್ಲಿ ಏನೆಲ್ಲ ಮಿಷಿನ್ಸ್ ಇಟ್ಟಿರ್ತಾರೆ ಅದಕ್ಕೆ ಕಾರ್ಡನ್ನು ಯೂಸ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಕ್ಯಾಶ್ ಯೂಸ್ ಮಾಡೋ ಥರನೇ ಇರುತ್ತೆ. ಬಟ್ ಮೆಟ್ರೋ ಸ್ಟೇಷನಲ್ಲೂ ಕೂಡ ಮಿಷಿನ್ಸ್ ಇರುತ್ತೆ ಈ ಥರ ರೀಚಾರ್ಜ್ ಮಾಡ್ಕೊಂಡು. ಅಲ್ಲಿ ನಾವು ಕಾರ್ಡನ್ನು ಯೂಸ್ ಮಾಡ್ಬೋದು. ಬಟ್ ಟ್ರಾಮ್ ಸ್ಟೇಷನಲ್ಲಿ ಆಲ್ಮೋಸ್ಟ್ ಕ್ಯಾಶ್ ಯೂಸ್ ಮಾಡೋ ಥರದ್ದೇನೆ ಮಿಷಿನ್ಸ್ನ ಇಟ್ಟಿರ್ತಾರೆ. ಸೊ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಪ್ರೋಸೆಸ್ ಮಾಡಿಕೊಂಡು ನಾವು ಈ ಒಂದು ಕಾರ್ಡನ್ನು ರೀಚಾರ್ಜ್ ಮಾಡ್ಕೊಬೋದು. ಕಾರ್ಡ್ ರೀಚಾರ್ಜ್ ಮಾಡೋ ಮಿಷಿನ್ ಪಕ್ಕನೇ ಇನ್ನೂ ಒಂದು ಮಿಷಿನ್ ಇಟ್ಟಿರ್ತಾರೆ. ಸೊ ಈ ಒಂದು ಮಿಷಿನ್ಗೆ ನಾವು ಆ ಒಂದು ಕಾರ್ಡನ್ನು ಟ್ಯಾಪ್ ಮಾಡಬೇಕಾಗುತ್ತೆ. ಅಂದರೆ ನಾವು ಫಸ್ಟು ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಆ ಒಂದು ಫಸ್ಟ್ ಸ್ಟೇಷನಲ್ಲಿ ನಾವು ಈ ಥರ ಕಾರ್ಡನ್ನು ಟ್ಯಾಪ್ ಮಾಡ್ಕೊಬೇಕು. ಸೊ ನಂತರ ನಾವು ಮೆಟ್ರೋ ಎಲ್ಲ ಹೇಗೆ ಹತ್ತುತ್ತೀವಿ ಅದೇ ಥರನೇ ಟ್ರಾಮನ್ನು ಹತ್ಕೊಂಡು ನಾವು ಜರ್ನಿನ ಶುರು ಮಾಡ್ಬೋದು. ಆ್ಯಂಡ್ ಎಗೇನ್ ನಾವು ಟ್ರಾಮಿಂದ ಇಳಿದ ಮೇಲೆ ಮತ್ತು ನಾವು ನಮ್ಮ ಸ್ಟೇಷನ್ ಬಂದಮೇಲೆ ಇಳಿತೀವಲ್ಲ, ಸೊ ಇಳಿದ ಮೇಲೆ ಕೂಡ ಆ ಒಂದು ಸ್ಟೇಷನಲ್ಲೂ ಕೂಡ ಸೇಮ್ ಇದೇ ಥರನೇ ಮಿಷಿನ್ಸ್ನ ಇಟ್ಟಿರ್ತಾರೆ. ಅಂದರೆ ಕಾರ್ಡ್ ರೀಚಾರ್ಜ್ ಮಾಡೋದು ಮತ್ತು ಟ್ಯಾಪ್ ಮಾಡೋದು ಎರಡೂ ಇರುತ್ತೆ. ಸೊ ನಾವು ಇಳಿದ ಮೇಲೆ ಮತ್ತೆ ಈ ಒಂದು ಕಾರ್ಡನ್ನು ನಾವು ಟ್ಯಾಪ್ ಮಾಡಿದ್ರೆ ಅಮೌಂಟು ಕಟ್ಟಾಗಿರುತ್ತೆ. ಅಂದರೆ ನಾವು ಫಸ್ಟು ಸ್ಟೇಷನ್ ಎಲ್ಲಿ ಹತ್ತಿರ್ತೀವಿ ಅಲ್ಲಿಂದ ಮತ್ತು ನಾವು ಇಳಿದ ಮೇಲೆ ಆ ಸ್ಟೇಷನ್ದು ಸೊ ಅಮೌಂಟು ಎಷ್ಟು ಆಗಿರುತ್ತೆ ಅಷ್ಟು ಅಮೌಂಟನ್ನು ಅದು ಕಟ್ ಮಾಡ್ಕೊಳುತ್ತೆ ಮಿಷಿನ್ನು. ಸೊ ಟ್ರಾಮಲ್ಲಿ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತು ಜರ್ನಿ ಮುಗಿದ ಮೇಲೆ ಎರಡೂ ಸತಿನೂ ಕೂಡ ನಾವು ಟ್ಯಾಪ್ ಮಾಡಬೇಕು ನೋಲ್ ಕಾರ್ಡ್ನ. ಈವ್ನಿಂಗ್ ಹೊರಟಿದ್ದೀವಿ ಹೊರಗಡೆಗೆ. ಇಲ್ಲಿ ದುಬೈ ಮರೀನಾ ಇದೆಯಲ್ಲ, ಅಲ್ಲಿ ವಾಕಿಂಗ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಸ್ಪೇಸು. ಹಾಗಾಗ್ಬಿಟ್ಟು ಅಲ್ಲಿಗೆ ಹೊರಟಿದ್ದೀವಿ. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಇವಾಗ ವಾಕಿಂಗ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಲೈಕ್ ಈ ರೀತಿ ಒಂದು ಶಾರ್ಟ್ಸ್ ಹಾಕಿದ್ದೀನಿ. ರೆಡಿ ಆದ್ರೆ ಹೋಗಿ ಓಕೆ. ಶಂಕರ್ ಕೂಡ ರೆಡಿ ಅಂತ. ಸೊ ಅವರು ಕೂಡ ಈ ಥರ ರೆಡಿ ಆಗಿದ್ದಾರೆ, ಶಾರ್ಟ್ಸ್ ಹಾಕಿದ್ದಾರೆ. ಸೊ ಈ ಥರ ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ. ಹೋಗೋಣ. ಓಕೆ. ಫ್ರೆಂಡ್ಸ್, ಇಲ್ಲಿ ಮರೀನಾ ವಾಕ್ ಹತ್ರ ಹೋಗೋಣ ಅಂತೇಳಿ ಬಂದ್ವಲ್ಲ. ಸೊ ಹಂಗೆ ಆಂಧ್ರ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ನಮ್ಮ ಅಪಾರ್ಟ್ಮೆಂಟಿಂದ ನೋಡಿದ್ರೆ ಇಲ್ಲೇ ಹತ್ತಿರದಲ್ಲಿ ಇದೆಯಲ್ಲ, ಸೊ ಬೇಗನೆ ರೀಚ್ ಆಗ್ತೀವಿ ಅಂದ್ಕೊಂಡು ಬಂದರೆ ಒಂದು ಅರ್ಧ ದಾರಿಗೆ ಬಂದಿದ್ದೀವಿ ಅನಿಸುತ್ತೆ. ಸುಮಾರು ಒಂದು 30 ಮಿನಿಟ್ಸಿಂದ ವಾಕ್ ಮಾಡಿದ್ದೀವಿ, ಇನ್ನೂ ಅಲ್ಲಿ ರೀಚ್ ಆಗೇ ಇಲ್ಲ. ಲೈಕ್ ನೋಡೋಕ್ಕೆ ಎಲ್ಲ ಇಲ್ಲಿ ಹತ್ತಿರ ಇದೆಯಲ್ವಾ ಅಂತ ಅನಿಸುತ್ತೆ. ಬಟ್ ಹೆಂಗೆ ಅಂದರೆ ಎಲ್ಲ ಸುತ್ಕೊಂಡು ಓಡಾಡಬೇಕಾಗುತ್ತೆ. ಸೊ ತುಂಬ ದೂರ ವಾಕ್ ಮಾಡಬೇಕಾಗುತ್ತೆ. ಲೈಕ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಅಂದರೆ. ಸೊ ಹಾಗಾಗಿ ಇಲ್ಲಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಆ ಕಡೆ ಹೋಗೋಣ ಅಂತೇಳಿ ಕಾಫಿ ಕುಡಿತಾ ಕೂತಿದ್ದೀವಿ. ಚೆನ್ನಾಗಿದೆಯಾ?
ಫ್ರೆಂಡ್ಸ್, ಇಲ್ಲಿ ಮರೀನಾ ವಾಕ್ ಹತ್ರ ಬಂದ್ವಿ. ವಾಕ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ನಾವು ವಾಕ್ ಮಾಡಬೇಕಾದ್ರೆ ಅಲ್ಲಲ್ಲೇ ಪರ್ಫ್ಯೂಮ್ ಮಾರೋದು, ಲೈಕ್ ಈ ಥರ ಕೆಲವೊಂದು ಸ್ಟೋರ್ಗಳೆಲ್ಲ ಇದೆ. ಸೊ ನಮ್ಗೆ ಏನಾದರೂ ಇಷ್ಟ ಆದರೆ ನಾವು ಬೈ ಮಾಡ್ಬೋದು. ಹಾಗೆಯೇ ಇಲ್ಲಿ ನಾವು ದೋ ಕ್ರೂಸ್ ಡಿನ್ನರಿಗೆ ಬಂದಿದ್ವಲ್ಲ, ಸೊ ಇದು ಅದೇ ಸೇಮ್ ಪ್ಲೇಸು. ಈ ಕಡೆ ಎಲ್ಲ ನೋಡ್ಬೋದು ನೀವು. ಚೆನ್ನಾಗಿದೆ ಸ್ಪೇಸ್ ಮಾತ್ರ. ಲೈಕ್ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ಹಾಗೆ ಇನ್ನು ನಮ್ಮ ದೋ ಕ್ರೂಸ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದೋ ಕ್ರೂಸಲ್ಲಿ ನಾವು ಡಿನ್ನರ್ಗೆ ಹೋಗಿದ್ವಿ ನೈಟು. ಸೊ ಆ ಒಂದು ವಿಡಿಯೋ ಇನ್ನೂ ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆನಾ? ಫ್ರೆಂಡ್ಸ್, ಇಲ್ಲಿ ಮರೀನಾ ವಾಕ್ ಹತ್ರ ಬಂದ್ವಲ್ಲ, ಸೊ ಇಲ್ಲಿ ನಾವು ಈ ಸ್ಕೂಟರ್ನ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಶಂಕರ್ ಓಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಒಂದು ಸ್ಕೂಟರ್ನ ಎಲ್ಲ ಕಡೆನೂ ನಾವು ರೈಡ್ ಮಾಡೋಕ್ಕಾಗಲ್ಲ, ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಈ ಸ್ಕೂಟರ್ನ ನಾವು ರೈಡ್ ಮಾಡ್ಬೋದು. ಹಾಗೆ ಇದಕ್ಕೆ ಆ್ಯಪ್ ಇದೆ. ನಾವು ಲೈಮ್ ಆ್ಯಪ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಹಾಗೆ ಇದು ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸೊ ಈ ಒಂದು ಸ್ಕೂಟರ್ ಇದ್ದರೆ ನಮಗೆ ಕೆಲವೊಂದು ಕಡೆ ವಾಕಿಂಗ್ ಮಾಡೋ ಬದಲು ಹೆಲ್ಪ್ ಆಗುತ್ತೆ ಓಡಾಡೋದಕ್ಕೆ. ನೋಡಿ, ಶಂಕರ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಟ್ರೈ ಮಾಡಿದ್ವಿ ಫಸ್ಟ್, ಇದು ವರ್ಕ್ ಆಗುತ್ತಾ ನಮಗೆ, ಅಂದರೆ ನಮಗೆ ಓಡ್ಸೋಕ್ಕಾಗುತ್ತಾ ಅಂತ. ಸೊ ನಮಗೆ ವರ್ಕ್ ಆಯಿತು, ಲೈಕ್ ನಮ್ಮಿಬ್ರಿಗೂ ಓಡ್ಸೋಕ್ಕಾಯಿತು. ಬಿಕಾಸ್ ಸೈಕಲ್ ಓಡ್ಸೋಕ್ಕೆ ಬಂದರೆ ಸಾಕು, ಇದನ್ನು ಆರಾಮಾಗಿ ಈಸಿಯಾಗಿ ನಾವು ಓಡಿಸ್ಬೋದು. ಹಾಗಾಗ್ಬಿಟ್ಟು ಈ ಒಂದು ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಓಡಿಸಿದ್ವಿ. ಇಲ್ಲಿ ಫಸ್ಟ್ ನಾವು ಲೈಮ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಕ್ರೀನಲ್ಲೇ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ, ಈ ಒಂದು ಸ್ಕೂಟರ್ನ ಹೇಗೆ ರೈಡ್ ಮಾಡೋದು ಅಂತ. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ಈ ಒಂದು ಸ್ಕೂಟರ್ನ ರೈಡ್ ಮಾಡ್ಬೋದು. ಅದೇ ಆ್ಯಪಲ್ಲೇ ತೋರಿಸುತ್ತೆ ಲೈಕ್ ಹೀಗೆ ರೈಡ್ ಮಾಡೋದು ಅಂತಲ್ಲ ಅಲ್ಲ. ನೆಕ್ಸ್ಟ್ ನಾವು ಈ ಒಂದು ಆ್ಯಪ್ಗೆ ಅಮೌಂಟ್ನ ಹಾಕಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಅಮೌಂಟ್ನ ಪೇ ಮಾಡ್ಕೊಬೋದು. ಅದಾದಮೇಲೆ ನಮಗೆ ಸೈಕಲ್ ಸಿಕ್ಕಿರುತ್ತಲ್ಲ, ಸೊ ಆ ಒಂದು ಸೈಕಲಲ್ಲಿ ಸ್ಕ್ಯಾನರ್ ಇರುತ್ತೆ. ಆ ಒಂದು ಸ್ಕ್ಯಾನರ್ನ ನಾವು ಸ್ಕ್ಯಾನ್ ಮಾಡ್ಕೊಬೇಕು. ಸೊ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನಾವು ರೈಡ್ನ ಶುರು ಮಾಡ್ಬೋದು. ಶಂಕರ್ ಅಂತೂ ಅವಾಗಿಂದನೂ ಓಡಿಸ್ತಾನೆ ಇದ್ದಾರೆ. ಅವ್ರಿಗೆ ಲೈಕ್ ಏನಾದರೂ ಈ ಥರ ಅಡ್ವೆಂಚರ್ ಮಾಡೋದು, ವೆಹಿಕಲ್ ಓಡಿಸೋದು ಇದೆಲ್ಲ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಅವಾಗಿಂದನೂ ಆರಾಮಾಗಿ ಓಡಿಸ್ಕೊಂಡಿದ್ದಾರೆ. ಇಷ್ಟ ಆಯ್ತಾ ಅಭಿ? ವರ್ಕ್ ಆಗುತ್ತಾ ನಮಗೆ? ನಾಳೆಯಿಂದ ರೈಡ್ ಮಾಡೋದೇನೆ. ಓಕೆ. ಇದನ್ನು ಎಲ್ಲ ಕಡೆನೂ ನಾವು ರೈಡ್ ಮಾಡೋ ಆಗಿಲ್ಲ, ಕೆಲವೊಂದು ಪ್ಲೇಸಸಲ್ಲಿ ಮಾತ್ರ ಈ ಒಂದು ಈ ಸ್ಕೂಟರ್ನ ನಾವು ರೈಡ್ ಮಾಡಬೇಕು. ಹಾಗೆಯೇ ಈ ಒಂದು ಈ ಸ್ಕೂಟರ್ನ ಕೂಡ ಅಷ್ಟೇ ನಾವು ಎಲ್ಲಿ ಬೇಕಲ್ಲಿ ಪಾರ್ಕಿಂಗ್ ಎಲ್ಲ ಮಾಡೋ ಆಗಿಲ್ಲ, ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಮಾತ್ರ ನಾವು ಪಾರ್ಕಿಂಗ್ನ ಮಾಡಬೇಕಾಗುತ್ತೆ. ಲೈಕ್ ಇವಾಗ ಬ್ಯಾಂಗ್ಳೂರಲ್ಲಿ ನಾವು ಬೌನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯೇ. ಹಾಗೆ ಈ ಒಂದು ಲೈಮ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಲೈಕ್ ನಮಗೆಲ್ಲ ಗೊತ್ತಾಗುತ್ತೆ, ಲೈಕ್ ಈ ಸ್ಕೂಟರು ಎಲ್ಲಿದೆ, ಹಾಗೆ ಅಂದರೆ ನಮಗೆ ನಿಯರ್ ಬೈ ಎಲ್ಲಿ ಇದೆ ಅವೈಲೇಬಲ್ ಇದೆ, ಹಾಗೆಯೇ ಯಾವ್ಯಾವ ಪ್ಲೇಸಸ್ಸಲ್ಲಿ ಇದನ್ನು ರೈಡ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮೇಯ್ನ್ ಆಗಿ ಈ ಒಂದು ದುಬೈ ಮರೀನಾದಲ್ಲಂತೂ ಈ ಒಂದು ಈ ಸ್ಕೂಟರ್ ತುಂಬಾ ಹೆಲ್ಪ್ ಆಗುತ್ತೆ. ವಾಕಿಂಗ್ ಮಾಡೋ ಬದಲು ಇದನ್ನು ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ನಾವು ಇಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಓಡಿಸ್ತಾ ಇದ್ದೀವಿ. ಇಷ್ಟ ಆಯಿತು ನಮಗೆ. ಸೊ ದುಬೈಯಲ್ಲಿ ನಾವು ಈ ಸ್ಕೂಟರ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ವಾಕಿಂಗ್ನ ಅವಾಯ್ಡ್ ಮಾಡೋಕ್ಕೆ ಈ ಸ್ಕೂಟರ್ನ ಯೂಸ್ ಮಾಡ್ಬೋದು. ಮತ್ತು ನೋಲ್ ಕಾರ್ಡ್ನ ತೊಗೊಂಡ್ಬಿಟ್ರೆ ಅದನ್ನು ನಾವು ಮೆಟ್ರೋದಲ್ಲಾಗಿರ್ಬೋದು, ಹಾಗೆಯೇ ಟ್ರಾಮಲ್ಲಾಗಿರ್ಬೋದು, ಹಾಗೆ ಬಸ್ಸಸ್ಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಮತ್ತು ನಾವು ಇಂಡಿಯಾದಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಯೂಸ್ ಮಾಡ್ತೀವಲ್ಲ ಫುಡ್ ಆರ್ಡರ್ ಮಾಡೋಕ್ಕೆ, ಸೊ ಅದೇ ರೀತಿಯೇ ನಾವು ದುಬೈಯಲ್ಲೂ ಕೂಡ ಒಂದು ಕರೀಮ್ ಅಂತ ಆ್ಯಪ್ ಇದೆ. ಸೊ ಆ ಒಂದು ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ನಾವು ಫುಡ್ಡನ್ನು ಆರ್ಡರ್ ಮಾಡ್ಕೊಬೋದು. ನಾವು ಎಲ್ಲಿ ಸ್ಟೇ ಮಾಡಿರ್ತೀವಲ್ಲ, ಹೋಟೆಲ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆಗೂ ಬಂದು ನಮಗೆ ಡೆಲಿವರಿನ ಕೊಡ್ತಾರೆ. ಮತ್ತು ನಾವು ಕರೀಮ್ ಆ್ಯಪಲ್ಲೇ ಕ್ಯಾಬ್ಸ್ನ ಕೂಡ ಬುಕ್ ಮಾಡ್ಕೊಬೋದು.
ದುಬೈಲಿರುವಾಗ ಇಂಡಿಯನ್ ಟೇಸ್ಟಿ ಫುಡ್ ಬೇಕು ಅಂತಂದರೆ ಕಾಮತ್ ಹೋಟೆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಕಾಮತ್ ಹೋಟೆಲ್ ಅಂತೂ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ದುಬೈಲಿ, ಅಂದರೆ ಎಲ್ಲ ಏರಿಯಾದಲ್ಲೂ ಆಲ್ಮೋಸ್ಟ್ ಅವೈಲೇಬಲ್ ಇರುತ್ತೆ. ಹಾಗೆಯೇ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಕರೀಮ್ ಆ್ಯಪ್ನ ಮೂಲಕ ನಾವು ಫುಡ್ನ ಆರ್ಡರ್ ಮಾಡಿಕೊಂಡ್ರೆ ಅವರು ಹೋಟೆಲ್ಗೆ ಬಂದು ಡೆಲಿವರಿನ ಕೊಡ್ತಾರೆ. ಮತ್ತು ಎಷ್ಟೊಂದು ಮಾಲಲ್ಲೂ ಸಹ ಕಾಮತ್ ಹೋಟೆಲ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಆಗಿರುತ್ತೆ. ಫ್ರೆಂಡ್ಸ್, ಆವಾಗಿಂದ ನಾವು ಒಂದು ಈ ಸ್ಕೂಟರ್ನ ತೊಗೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಇಬ್ರಿಗೂ ಓಡ್ಸೋಕ್ಕಾಗುತ್ತೆ ಅಂತ ಗೊತ್ತಾಯ್ತಲ್ವ, ಅದಕ್ಕೆ ಇವಾಗ 2 ತೊಗೊತಾ ಇದೀವಿ. ಅಂದರೆ ಶಂಕರಿಗೊಂದು ಆ್ಯಂಡ್ ನನಗೊಂದು. ಸೊ ಇಬ್ಬರೂ ಎರಡನ್ನೂ ತೊಗೊಂಡ್ಬಿಟ್ಟು ನಮ್ಮ ಹೋಟೆಲ್ ತನಕ ಆಲ್ಮೋಸ್ಟ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇದರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ತೊಗೊತಾ ಇದ್ದೀವಿ. ಸೊ ಹಂಗಾಗ್ಬಿಟ್ಟು ಶಂಕರ್ ಇಲ್ಲಿ ಕಾರ್ಡೆಲ್ಲ ಹಾಕಿಬಿಟ್ಟು ಇನ್ನೊಂದು ತೊಗೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ 3 ಇದೆ. ಆ ಕಡೆದು ಒಂದು ನಂದು. ಹಾಗೆ ಇಲ್ಲಿ 2 ಪಾರ್ಕ್ ಮಾಡಿ ಹೋಗಿದ್ದಾರೆ. ಇಲ್ಲೊಂದಿದೆ. ಆ ಕಡೆ ಕಾಣಿಸ್ತಾ ಇರೋದು ಅಲ್ಲಿ ರೆಡ್ ಲೈಟ್ ಇದೆ ನಂದು. ಸೊ ಇದಕ್ಕೆ ಆಲ್ರೆಡಿ ನಾವು ಆ್ಯಕ್ಸಿಸ್ ಮಾಡಿದ್ದೀವಿ. ಇದೆರಡು ಬೇರೆಯವ್ರು ನಿಲ್ಲಿಸಿರೋದು. ಸೊ ಅದರಲ್ಲಿ ಇವಾಗ ಒಂದನ್ನು ಶಂಕರ್ ಆ್ಯಕ್ಸಿಸ್ ಮಾಡ್ಕೊತಾರಂತೆ. ಸೊ ಇಬ್ಬರೂ ಒಂದೊಂದು ಸ್ಕೂಟರಲ್ಲಿ ಆಲ್ಮೋಸ್ಟ್ ನಮ್ಮ ಹೋಟೆಲ್ ನಿಯರ್, ಅಂದರೆ ಅಲ್ಲಿ ಪಾರ್ಕಿಂಗಿಗೆಲ್ಲ ಎಲ್ಲಿ ಸ್ಪೇಸ್ ಇದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅಲ್ಲಿ ಹೋಗಿ ನಿಲ್ಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹಾಗೆ ಇಬ್ಬರು ರೈಡ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ವಿಡಿಯೋ ಮಾಡೋರು ಯಾರೂ ಇಲ್ಲ. ಸೊ ಹಂಗಾಗ್ಬಿಟ್ಟು ಹಾಗೆ ಓಡ್ತೀವಿ. ಸೊ ನಾವು ಮತ್ತೆ ಅಲ್ಲಿ ಸೈಕಲ್ನ ಸ್ಟಾಪ್ ಮಾಡಿದಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಆಯ್ತಪ್ಪ ನಿಮಗೂ ಓಡೋದಾ? ಸೊ ಫ್ರೆಂಡ್ಸ್, ಇವಾಗ ಇಬ್ಬರೂ ಒಂದೊಂದು ಈ ಸ್ಕೂಟರ್ನ ತೊಗೊಂಡು ಹೊಡ್ತೀವಿ. ನಮ್ಮ ಹೋಟೆಲ್ ತನಕ ಆಲ್ಮೋಸ್ಟ್ ರೈಡ್ ಮಾಡಿಕೊಂಡು ಹೋಗ್ತೀವಿ. ಇವಾಗ ಎಂಡ್ ರೈಡ್ ಕೊಡಬೇಕು. ಪ್ಲೀಸ್ ಪಾರ್ಕ್ ಔಟ್ ಆಫ್ ದ ವೇ ಆಫ್ ವೆಹಿಕಲ್ಸ್ ಆ್ಯಂಡ್ ಪೆಡೆಸ್ಟ್ರಿಯನ್ಸ್. ಎಂಡ್ ಫೋಟೋ ತೆಗಿ ಅಂತ ಕೇಳುತ್ತೆ. ಅಷ್ಟೇ ಅಲ್ಲ? ಆಯ್ತಾ? ಫ್ರೆಂಡ್ಸ್, ಇವಾಗ ನಾವು ಇವೆರಡು ಸ್ಕೂಟರ್ನ ರೈಡ್ ಮಾಡ್ಕೊಂಡು ಬಂದ್ವಿ. ರೈಡ್ ಮಾಡಿಕೊಂಡು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಸೊ ಈ ಮೆಟ್ಲಿಂದ ಮೇಲ್ಗಡೆಗೆ ಹೋದರೆ ನಮ್ಮದು ಹೋಟೆಲ್ ಅಪಾರ್ಟ್ಮೆಂಟ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗೋದು. ಹಾಗಾಗ್ಬಿಟ್ಟು ನಾವು ಇಲ್ಲೇ ಪಾರ್ಕ್ ಮಾಡಿ ಇವಾಗ ಹೊರಟಿದ್ವಿ. ಆ್ಯಂಡ್ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಇದು ಪಾರ್ಕ್ ಮಾಡ್ಬೋದಾ ಅಂತ ಆ್ಯಪಲ್ಲೇ ಚೆಕ್ ಮಾಡಿದ್ವಿ. ಅದರಲ್ಲಿ ಇಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಇತ್ತು. ಸೊ ಹಂಗಾಗಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಮ್ಮ ಹೋಟೆಲ್ ಕಡೆಗೆ, ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಕಡೆಗೆ ಹೊರಟ್ವಿ. ಫ್ರೆಂಡ್ಸ್, ಇಲ್ಲೇ ನಾವು ನಿಯರ್ ಬೈ ಒಂದು ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ. ಸ್ವಲ್ಪ ಫುಡ್ ಎಲ್ಲ ತೊಗೊಳ್ಳೋಣ ಮತ್ತು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿದ್ರು. ಬೇಡ, ಆ್ಯಪಲ್ ತೊಗೊಂಡ್ವಲ್ಲ ಸಾಕು. ಆ್ಯಪಲ್ ಮತ್ತು ಇನ್ನೊಂದೇನು ತೊಗೊಳ್ರಿ? ಪಿಯರ್ಸ್ ಸಾಕು. ಮತ್ತೆ ಬೇಕಾದ್ರೆ ತೊಗೊಳ್ಳೋಣ. ಚಾಕ್ಲೇಟ್ಸ್ ಏನು ಬೇಡ. ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಫ್ರೂಟ್ಸ್ ಎಲ್ಲ ಇಂಡಿಯಾಯಿಂದ ಬಂದಿರೋದು ಅಂತೆಲ್ಲ ಹಾಕಿದ್ದಾರೆ. ಸೊ ಖುಷಿ ಆಯಿತು. ಲೈಕ್ ದುಬೈಲಿ ನಮ್ಮ ಇಂಡಿಯಾ ಫುಡ್ ಎಲ್ಲ ಲೈಕ್ ಇಂಡಿಯಾದಿಂದ ಬಂದಿರೋ ಫ್ರೂಟು, ಇಂಡಿಯಾದಿಂದ ಬಂದಿರೋ ವೆಜಿಟೇಬಲ್ಸ್ ಅಂತೆಲ್ಲ ಹಾಕಿದ್ದಾರೆ. ಸೇಮ್ ಲೈಕ್ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಹೇಗೆ ಸ್ಮಾರ್ಟ್ ಬಜಾರ್ಗಳೆಲ್ಲ ಇರುತ್ತಲ್ಲ, ಸೊ ಅದೇ ರೀತಿಯೇ ಎಲ್ಲ ಫುಡ್ ಐಟಮ್ಸ್ಗಳೂ ಇಲ್ಲಿ ಇದೆ.